ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆದ ಕಾರಣ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡುವ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡಬಹುದು. ಈ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ನೋಡುವ. ಈಗ ನೋಡಿ, ಒಂದು ತವ ತಗೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಲೀಟರ್ನಷ್ಟು ಹಾಲು ಹಾಕ್ತಾ ಇದ್ದೇನೆ. ದಪ್ಪ ಹಾಲು ತಗೊಂಡ್ರೆ ಆಯಿತು. ಈ ಹಾಲು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ, ಈಗ ಒಂದು ಬೌಲಿಗೆ ಒಂದು 2 ಸ್ಪೂನ್ನಷ್ಟು ನಾನು ಕಾರ್ನ್ ಫ್ಲೋರ್ ಪೌಡ್ರ್ ಹಾಕ್ಕೊಳ್ತೀನಿ. ಅದಕ್ಕೆ ಈಗ ಒಂದು ಚಿಕ್ಕ ಪ್ಯಾಕೆಟ್ ಹಾಲಿನ ಹುಡಿ, ಇದನ್ನು ಕೂಡ ಹಾಕ್ಕೊಳ್ತೇನೆ. ಇದು ಆಪ್ಷನ್, ಯಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಲಿನ ಹುಡಿ ಹಾಕಿದರೆ. ಇದನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಗಂಟಿಲ್ಲದ ಥರ ಚೆನ್ನಾಗಿ ಕಲಸ್ಕೊಂಡಿರಬೇಕು. ನಾವು ಡೈರೆಕ್ಟಾಗಿ ಇದನ್ನು ಹಾಕೋಬಾರ್ದು ಹಾಲಿಗೆ, ಗಂಟಾಗುತ್ತೆ. ಅದಕ್ಕೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೋಡಿ, ಇನ್ನೊಂದು ಕಡೆ ಹಾಲು ಕುದೀತಾ ಉಂಟು. ಸೈಡಲ್ಲಿರುವಂಥ ಕೆನೆಯನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು ಹಾಲಿಗೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆ ಹಾಕುವ. ಸಕ್ಕರೆ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಸಾಕು. ನಾನು 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಮಾವಿನ ಹಣ್ಣು ಕೂಡ ಸ್ವೀಟಾಗಿರುವ ಕಾರಣ ನಮಗೆ ಸಕ್ಕರೆ ಸ್ವಲ್ಪ ಸಾಕಾಗ್ತದೆ. ಇದಕ್ಕೆ ನಾವು ಒಳ್ಳೆ ಚೆನ್ನಾಗಿರೋ ಹಣ್ಣಾಗಿರೋ ಮಾವಿನ ಹಣ್ಣು ತಗೊಳ್ಬೇಕು. ಈಗ ನೋಡಿ, ಹಾಲು ದಪ್ಪ ಆಗ್ತಾ ಬಂತು. ಈಗ ಈ ಟೈಮಲ್ಲೇ ನಾವು ಇದಕ್ಕೀಗ ಹಾಲಿನ ಕೆನೆಯ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು. ಇದು ನಾವು ಮನೆಯಲ್ಲೇ ಮಾಡಿರುವಂಥ ಹಾಲಿನ ಕೆನೆಯ ಮಿಶ್ರಣ. ಇದು ಹಾಕಿದರೆ ಐಸ್ ಕ್ರೀಮ್, ಇದಕ್ಕೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ಗೆ ಇದು ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಈಗ 1 ಕಪ್ಪಿನಷ್ಟು ಹಾಲಿನ ಕೆನೆಯ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಬೇಕು. ಈಗ ನೋಡಿ, ನಾವು ಮೊದಲೇ ರೆಡಿ ಮಾಡಿಕೊಂಡಂತಹ ಕಾರ್ನ್ ಫ್ಲೋರ್ ಮತ್ತು ಹಾಲಿನ ಹುಡಿಯ ಮಿಶ್ರಣವನ್ನು ಕೂಡ ಈಗಲೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಸಿಬಿಟ್ಟು ಹಾಕ್ಕೊಳ್ಬೇಕು. ಇವಾಗ ಇದನ್ನು ಹಾಲನ್ನು ಕುದಿಸಬೇಕು. ಈಗ ಚೆನ್ನಾಗಿ ನಾವೀಗ ಕಡಿಮೆ ಉರಿಯಲ್ಲಿ ಹಾಲನ್ನು ಕುದಿಸ್ಕೊಳ್ಬೇಕು. ಯಾಕಂದರೆ ಉರಿ ಜಾಸ್ತಿ ಇದ್ದರೆ ಹಾಲು ಸೀದು ಹೋಗುವ ಚಾನ್ಸಸ್ ಇರ್ತದೆ. ನಿಧಾನವಾಗಿ ಕೈಯಾಡಿಸ್ತಾ ಕಡಿಮೆ ಉರಿನಲ್ಲಿ ನಾವು ಇದನ್ನು ಹಾಲನ್ನು ಕುದಿಸ್ಕೊಳ್ಬೇಕೀಗ. ನೋಡಿ, ಕುದೀತಾ ಉಂಟು ನೋಡಿ. ಇಷ್ಟು ಕುದಿದರೆ ಸಾಕು. ಈಗ ಅದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ನಾವು. ಈಗ ನೋಡಿ, ನಾನು ಒಂದು 2 ಮಾವಿನ ಹಣ್ಣು ತಗೊಂಡಿದ್ದೇನೆ. ಚೆನ್ನಾಗಿ ಹಣ್ಣಾಗಿರುವ ಸ್ವೀಟ್ ಮಾವಿನ ಹಣ್ಣು ಯಾವುದು ಸಾಗುತ್ತೆ. ಈ ಮಾವಿನ ಹಣ್ಣನ್ನು ಸಿಪ್ಪೆ ಹಾಕ್ಕೋಬಾರ್ದು. ಈಗ ಅದನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳುವ, ನುಣ್ಣಗೆ ರುಬ್ಬಿಕೊಳ್ಬೇಕು ಈಗ ಇದನ್ನು. ಈಗ ನೋಡಿ, ನಮ್ಮ ಹಾಲಿನ ಮಿಶ್ರಣ ಕೂಡ ತಣ್ಣಗಾಗಿದೆ. ಅದೇ ಮಿಕ್ಸಿಗೆ ಈ ಮಿಶ್ರಣವನ್ನು ಕೂಡ ಹಾಕಿಕೊಂಡು ಒಟ್ಟಿಗೆ ರುಬ್ಬಿಕೊಂಡು ಬರುವ. ಮಾವಿನ ಹಣ್ಣು ಸ್ವೀಟಾಗಿರಬೇಕು. ನೋಡಿ, ರುಬ್ಬಿಕೊಂಡು ಬಂದಿದ್ದೇವೆ. ಈಗ ಇದನ್ನೊಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಡುವ. ಒಂದು 2 ಗಂಟೆಯಷ್ಟು ಕಾಲ ಈಗ ಇದನ್ನು ಫ್ರೀಝರಲ್ಲಿ ಇಡಬೇಕು. ಇದು ಸ್ವಲ್ಪ ಗಟ್ಟಿಯಾಗಬೇಕು. ಆಮೇಲೆ ಮತ್ತೊಂದು ಸರಿ ಮಿಕ್ಸಿ ಮಾಡಲಿಕ್ಕೆ ಉಂಟು ಇದನ್ನು. ಈಗ ಗಟ್ಟಿಯಾಗಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 2 ಗಂಟೆಯಷ್ಟು ಹೊತ್ತು ನಾವು ಫ್ರೀಝರಲ್ಲಿ ಇಡುವ. ನೋಡಿ, ಇಟ್ಟಾಯಿತು. ನೋಡಿ, ಇಷ್ಟು ದಪ್ಪ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಕೂಡ ಕಲಸ್ಕೊಳ್ಬೋದು. ಇಲ್ಲಾಂದರೆ ಮಿಕ್ಸಿನಲ್ಲಿ ರುಬ್ಬಿದರೆ ಚೆನ್ನಾಗಿ ಕ್ರೀಮಾಗಿ ಚೆನ್ನಾಗಿರ್ತದೆ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ರುಬ್ಬಿಕೊಳ್ಳುವ ನಾವು. ನೋಡಿ, ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ನೋಡಿ. ಈಗ ಇದನ್ನು
ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು 8 ಗಂಟೆ ಕಾಲ ನಾವು ಫ್ರೀಝರಲ್ಲಿ ಇಡಬೇಕು. ರಾತ್ರಿ ಮಾಡಿ ಬೆಳಿಗ್ಗೆ ತೆಗೆದರೂ ಆಗ್ಬೋದು. ನೀಟಾಗಿ ಇದನ್ನು ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿಬಿಟ್ಟು 8 ಗಂಟೆ ಕಾಲ ನಾವು ಫ್ರೀಝರಲ್ಲಿ ಇಡುವ. ನೋಡಿ 8 ಗಂಟೆ ಕಳೆದಿದೆ, ತೆಗೆಯುವ. ಸೂಪರಾಗಿ ಬಂದಿದೆ ನಮ್ಮ ಐಸ್ ಕ್ರೀಮು. ನಾವು ಮ್ಯಾಂಗೋ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೋಡಿ ಐಸ್ ಕ್ರೀಮ್ ಸ್ಕೂಪಿಂದ ಅದನ್ನೊಂದು ಸರಿ ನೀರಲ್ಲಿ ಅದ್ದಿಬಿಟ್ಟು ನಾವು ನೀಟಾಗಿ ಈಗ ಐಸ್ ಕ್ರೀಮನ್ನು ತೆಗಿಬೋದು. ನೋಡಿ ಸರ್ವ್ ಮಾಡುವ. ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಟೇಸ್ಟಿಯಾಗಿದೆ. ನೋಡಿ ಸೂಪರಾಗಿರುವಂಥ ಮಾವಿನ ಹಣ್ಣಿನ ಐಸ್ ಕ್ರೀಮ್ ನಾವು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.